ಕಾಂಗ್ರೆಸ್ನಲ್ಲೂ ಕೂಡ ಅಷ್ಟೇ ನಾನಾ ರೀತಿಯಾದಂಥ ಬೆಳವಣಿಗೆಗಳು. ಅದು ಕುರ್ಚಿಯ ಕಚ್ಚಾಟ ಹೇಗಿದೆ, ಮತ್ತೊಬ್ಬರನ್ನ ಕುರ್ಚಿಯಿಂದ ಕೆಳಗಿಳಿಸಬೇಕು ಅಂತ, ಇನ್ನೊಬ್ರು ಕುರ್ಚಿಲಿ ಕೂರಬೇಕು ಅಂತ, ಅದರ ಜೊತೆಗೆ ಮುಖ್ಯಮಂತ್ರಿ ಕುರ್ಚಿಗೂ ಕೂಡ ಕಂಟಕವನ್ನ ತಂದೊಡ್ಡುವಂತ ಕೆಲಸಗಳು ನಿರಂತರವಾಗಿ ಸಾಗ್ತಾನೆ ಇರುತ್ತೆ. ಬೆಳಗ್ಗೆ DCM DK ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಮಾಡಿರುವಂಥದ್ದು. CM ಆಪ್ತರಿಗೆ ಶಾಕ್ ಕೊಡ್ತಾರಾ DK ಶಿವಕುಮಾರ್? ಕಾದ್ ನೋಡ್ಬೇಕು. ಯಾಕೆಂದ್ರೆ DK ಶಿವಕುಮಾರ್ ಅವರ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡಲಾಗಿತ್ತು. ಸಿದ್ದು ಬಣದ ನಾಯಕರು ಒಂದ್ ಕಡೆ ಬಹಿರಂಗವಾಗಿ ಹೇಳಿಕೆ ಮತ್ತು ಒಂದ್ ಕಡೆ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿಯಾಗಿ ಆರೋಪನೆ ಮಾಡಿದ್ರು. KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಪ್ರಮುಖ ಬೇಡಿಕೆಯನ್ನ ಮುಂದಿಡಲಾಗಿತ್ತು. ಈಗ DK ಶಿವಕುಮಾರ್ ಅವರು ಹೋಗಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನೇನೆಲ್ಲ ಚರ್ಚೆ ಆಗುತ್ತೆ ಅಂತ, ಸಂಪುಟ ಪುನಾರಚನೆ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಇಲಾಖಾ ಕಾರ್ಯಕ್ರಮಗಳ ನೆಪದಲ್ಲಿ ದೆಹಲಿಗೆ ಹೋಗಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಜಲಶಕ್ತಿ ಸಚಿವರ ಜೊತೆ ಸಭೆಯನ್ನ ಕೂಡ ಮಾಡಲಿದ್ದಾರೆ. ಸಭೆ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿದಂತ ಪ್ರಕಾರ ನೋಡೋದಾದ್ರೆ ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಗಂಟೆ ಹೊಡೆದು ಬರಲೇಬೇಕಲ್ವಾ ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ದೆಹಲಿಗೆ ಹೋಗಿರುವಂತ ಈ ಸಂದರ್ಭದಲ್ಲಿ ಅದರಲ್ಲೂ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂತದ್ದು DK ಶಿವಕುಮಾರ್ ಅವರನ್ನ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಒತ್ತಾಯವನ್ನ ಹಾಕ್ತಾ ಇದ್ದಾರೆ ಸಿದ್ದು ಬಣದವರು. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ಹೋಗಿ ಅದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಿ ಸಮಜಾಯಿಷಿಯನ್ನ ಕೊಟ್ಟು ಬರ್ತಾರೆ DK ಶಿವಕುಮಾರ್ ಕಾದ್ ನೋಡ್ಬೇಕು. ಸಂಪುಟ ಪುನಾರಚನೆ ಬಗ್ಗೆ ಕೂಡ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆ. KPCC ಪದಾಧಿಕಾರಿಗಳ ಬದಲಾವಣೆ ಬಗ್ಗೆ DK ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಬಹುದು ಅಂತ 300 ಜನರ ಪಟ್ಟಿ ಕೂಡ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ DK ಶಿವಕುಮಾರ್. CM ಆಪ್ತರಿಗೆ DK ಶಿವಕುಮಾರ್ ಅವರು ಏನಾದರೂ ಶಾಕ್ ಕೊಡ್ತಾರಾ? ಈ ದೆಹಲಿಯ ಪ್ರವಾಸ ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ ಕಾದ್ ನೋಡ್ಬೇಕು. ಅದರಲ್ಲೂ ಸ್ಪೆಷಲಿ ರಾಜಣ್ಣ ಅವರು, ಸತೀಶ್ ಜಾರಕಿಹೊಳಿ ಅವರಂತೂ ನಿರಂತರವಾಗಿ DK ಶಿವಕುಮಾರ್ ಅವರ ಮೇಲೆ ಆರೋಪನೆ ಮಾಡ್ತಾ ಬದಲಾವಣೆ ಮಾಡಲೇಬೇಕಲ್ವಾ, ಹೈಕಮಾಂಡ್ ನಾಯಕರು ಹೇಳಿದ್ರಲ್ಲ ಅಂತೆಲ್ಲ ಬಹಿರಂಗವಾಗಿ ಹೇಳಿದ್ರು. ಇನ್ನು ಗಾಂಧಿ ಭಾರತ ವರ್ಷಾಚರಣೆ ಹಿನ್ನೆಲೆಯಲ್ಲಿ 100 ಕಾಂಗ್ರೆಸ್ ಭವನಗಳ ಶಂಕುಸ್ಥಾಪನೆಗೆ ಆಹ್ವಾನವನ್ನು ಕೂಡ ನೀಡಲಿದ್ದಾರೆ. ಇದೇ ವೇಳೆ ಪ್ರಿಯಾಂಕ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್ ಭೇಟಿಗೂ ಕೂಡ ಪ್ಲಾನ್ ಮಾಡಲಾಗಿದೆ. CM ಟೀಮ್ ವಿರುದ್ಧ ದೂರನ್ನು ನೀಡುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಹೇಳಲಾಗ್ತದೆ. ಮೊನ್ನೆ ಖರ್ಗೆ ಅವರು ಬೆಂಗಳೂರಿನಲ್ಲಿ ಇದ್ದಂತ ಸಂದರ್ಭದಲ್ಲಿ DK ಸುರೇಶ್ ಅವರು ಹೋಗ್ಬಿಟ್ಟು ಕಂಪ್ಲೇಂಟ್ ಅನ್ನ ಮಾಡಿದ್ರು. ಈ ರೀತಿಯಾಗಿ ನಿರಂತರವಾಗಿ ಬಹಿರಂಗವಾಗಿ ಮಾತನಾಡ್ತಾ ಹೋದ್ರೆ ಕಾಂಗ್ರೆಸ್ ನಾಯಕರುಗಳು, ಅದರಲ್ಲೂ ಸ್ಪೆಷಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ KN ರಾಜಣ್ಣ ಅಂತವರೇ ಮಾತನಾಡಿದ್ರೆ ಪಕ್ಷಕ್ಕೆ ಮುಜುಗರ ಅಲ್ವಾ? ಇನ್ನಷ್ಟು ನಾವು ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಅನ್ನುವಂಥ ರೀತಿಯಾದಂಥ ಪರಿಸ್ಥಿತಿ ಬಿಜೆಪಿಲಿ ಇರುವಂಥ ಪರಿಸ್ಥಿತಿ ನಮ್ಮಲ್ಲೂ ಕೂಡ ಇದೆ ಅಂತ ಕಾರ್ಯಕರ್ತರು ಮಾತನಾಡ್ತಾರೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಖರ್ಗೆ ಅವರು ಮುಂದೆ. ಇನ್ನು CM ಸಿದ್ದರಾಮಯ್ಯ ಪರ ಹೈಕಮಾಂಡ್ ಇದೆ. ಸದ್ಯಕ್ಕೆ CM ಬದಲಾವಣೆ ಮಾತೇ ಇಲ್ಲ. ಯಾರು ಹೇಳಿದ್ದು? ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಇದು. CM ಸಿದ್ದರಾಮಯ್ಯನವರ ಪರ ಹೈಕಮಾಂಡ್ ಇದೆ, ಸದ್ಯಕ್ಕೆ CM ಬದಲಾವಣೆ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಬದಲಾವಣೆ ಇಲ್ಲ ಅಂತ ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಆ ಸದ್ಯ ಬಿಟ್ಟು ನೋಡೋದಾದ್ರೆ ಯಾವಾಗ ಅನ್ನುವಂಥದ್ದು ಬಗ್ಗೆನೇ ಈಗಿರುವಂಥ ಪ್ರಶ್ನೆಗಳು. ಈ ಇಯರ್ ಎಂಡು ಅಂತ ಹೇಳಲಾಗ್ತದೆ, 2.5 ವರ್ಷ ಅನ್ನುವಂಥ ರೀತಿಯಾದಂಥ ಚರ್ಚೆಗಳು ಶುರುವಾಗಿರುವಂಥದ್ದು. ಸೊ ಹೀಗಾಗಿ ಇದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ನಿಜಕ್ಕೂ ಬದಲಾವಣೆ ಆಗುತ್ತಾ ಅಂತ. ಈ ಸಂದರ್ಭದಲ್ಲಿ ಅವರ ಪರವಾಗಿರುವಂಥವ್ರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದು. ಇನ್ನು ಅವರ ಪುತ್ರ ಕೇಳಬೇಕಾ? ಸಿದ್ದರಾಮಯ್ಯನವರ ಪರವಾಗಿ ಹೈಕಮಾಂಡ್ ಇದ್ದೇ ಇದೆ ಅಂತ ಹೇಳಿದ್ದಾರೆ. ಪರಮೇಶ್ವರ್ ರಾಜೀನಾಮೆ ನೀಡ್ತಾರೆ ಅನ್ನುವಂಥ ಕುಮಾರಸ್ವಾಮಿ ಹೇಳಿಕೆ ವಿಚಾರದಲ್ಲೂ ಕೂಡ ಅವರು ಮಾತನಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ನಮಗೆ ಗೊತ್ತಿಲ್ಲದ ವಿಷಯ ಅವರಿಗೆ ಗೊತ್ತಾಗುತ್ತೆ ಅಂದ್ರೆ ಏನ್ ಹೇಳೋದು, ಮೊದಲು ಅವ್ರ ಪಕ್ಷ ನೋಡ್ಕೊಳ್ಳಿ ಅವರು ಅಂತ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಹೈಕಮಾಂಡು ಸ್ಪಷ್ಟವಾಗಿ ಹೇಳಿದೆ, ಮುಖ್ಯಮಂತ್ರಿಗಳ ಬದಲಾವಣೆ ಆಗಲ್ಲ, ಸಿದ್ದರಾಮಯ್ಯ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತ ಹೇಳಿ. ಅವ್ರ ವಿರುದ್ಧ ಏನೇ ಆರೋಪ ಬಂದರೂ ಕೂಡ ಅದೆಲ್ಲ ಸುಳ್ಳು ಅನ್ನೋದನ್ನ ಹೈಕಮಾಂಡ್ ಮನಗಂಡು ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಪ್ರಶ್ನೆ ಇಲ್ಲ. ಸರ್, ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್, ಪರಮೇಶ್ವರ್ ಅವರು ಸದ್ಯಕ್ಕೆ ಈಗ ಬದಲಾಗ್ತಾರೆ ಅಂದ್ರೆ ರಾಜೀನಾಮೆ ನೀಡ್ತಾರೆ ಅನ್ನೋದು. ಪರಮೇಶ್ವರ್ ರಾಜೀನಾಮೆ ನೋಡಿ, ನಮ್ಮ ಪಕ್ಷದಲ್ಲಿ ಇಲ್ದೇ ಇರುವಂತ, ನಮಗೆ ಗೊತ್ತಿಲ್ಲದಿರುವಂಥ ವಿಷಯಗಳು ಅವ್ರಿಗೆ ನಮ್ಮ ಪಕ್ಷದ ಬಗ್ಗೆ ಗೊತ್ತಾಗ್ತಿದೆ ಅಂತಂದ್ರೆ ಏನು ಹೇಳ್ಬೇಕು ಅವ್ರು? ಸೊ ಫಸ್ಟ್ ಅವ್ರ ಪಕ್ಷದವ್ರ ಬಗ್ಗೆ ಮಾತಾಡೋದು ಕಲೀರಿ ಅಂತ ಹೇಳಿ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಯಾವುದೇ ಗೊಂದಲ ಇಲ್ಲದಿರುವಂತ ಸಂದರ್ಭದಲ್ಲಿ ದೆಹಲಿ ಭೇಟಿ ಅಂತ ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಮಹತ್ವ ಆ ರೀತಿಯಾಗಿ ಇರ್ತಿರ್ಲಿಲ್ಲ. ಆದ್ರೆ ಸಂದರ್ಭ, ಸನ್ನಿವೇಶ, ಈ ಪರಿಸ್ಥಿತಿಯನ್ನ ನೋಡಿದಾಗ DK ಶಿವಕುಮಾರ್ ಅವರ ಈ ಬಾರಿಯ ದೆಹಲಿ ಭೇಟಿಯನ್ನ ಯಾವ ರೀತಿಯಾಗಿ ನೋಡ್ಬೋದು ಅಂತ?
ಪೃಥ್ವಿ, ಖಂಡಿತವಾಗಿಯೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬಣದ ಸಚಿವರುಗಳು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನು ಬಹಿರಂಗವಾಗಿ ಕೊಡ್ತಾ ಇದ್ರು. ಮಾಧ್ಯಮಗಳ ಮುಂದೆ ಆಗಿರ್ಬೋದು, ಜೊತೆಗೆ ಅವರು ಸಮಾವೇಶಗಳಲ್ಲಿ ಅಥವಾ ಇನ್ನಿತರ ಖಾಸಗಿ ಕಾರ್ಯಕ್ರಮಗಳಲ್ಲಿ ಸೇರಿದಂಥ ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಾ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಗುಮ್ಮುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು. ಅದೇ ಒಂದು ವಿಚಾರ ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಇರುಸು ಮುರುಸನ್ನು ತಂದಿತ್ತು. ಆ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ದೂರನ್ನು ಕೂಡ ಕೊಟ್ಟಿದ್ರು ಬೆಂಗಳೂರಿನಲ್ಲೇ. ಆದರೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ದೆಹಲಿಗೆ ತೆರಳಿರುವಂತಹ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಲಿಕ್ಕಿದ್ದಾರೆ. ಅಲ್ಲಿ ಪ್ರಮುಖವಾಗಿ 2-3 ವಿಚಾರಗಳನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪಿಸುತ್ತಾರೆ ಅನ್ನುವಂಥದ್ದು ಕೂಡ ಈಗ ಇರುವಂತದ್ದು. ಒಂದು ಹಂತದಲ್ಲಿ ಜಲಶಕ್ತಿ ಸಚಿವಾಲಯದಲ್ಲಿ ಭೇಟಿಯಾಗಿ ಅಲ್ಲಿ ಒಂದಿಷ್ಟು ರಾಜ್ಯಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳಿರ್ಬೋದು ಅಥವಾ ನೀರಾವರಿಗೆ ಸಂಬಂಧಪಟ್ಟಂತ ಕೆಲಸಗಳನ್ನ ಅಲ್ಲಿ ನಿರ್ವಹಿಸಿಕೊಂಡು ಅದಾದ ನಂತರದಲ್ಲಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗೋದಕ್ಕೆ ಸಮಯವನ್ನು ಕೂಡ ಈಗ ನಿಗದಿ ಮಾಡಿಕೊಂಡೇ ದೆಹಲಿಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ತೆರಳಿರುವಂತದ್ದು. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಇರಬಹುದು, ಜೊತೆಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೆ ಸೋನಿಯಾ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡುವಂತ ಒಂದು ಇರಾದೆಯನ್ನ ಅಲ್ಲಿ ಅವರು ಮನವಿಯನ್ನ ಕೂಡ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅವರೆಲ್ಲರ ಒಂದು ಭೇಟಿಯೂ ಕೂಡ ಸಾಧ್ಯ ಆಗತ್ತೆ ಅಂತಲೂ ಕೂಡ ಈಗ ಇರುವಂತ ಮಾಹಿತಿ. ಪ್ರಮುಖವಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಪ್ರಸ್ತಾಪಿಸಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದ್ರೆ, ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಅಂದ್ರೆ ಸಂಘರ್ಷಗಳನ್ನ ಏರ್ಪಡಿಸುವಂತ ಕೆಲಸಗಳನ್ನ ಸಿಎಂ ಸಿದ್ದರಾಮಯ್ಯನವರ ಬಣದ ಸಚಿವರುಗಳು ಮಾಡ್ತಾ ಇದ್ದಾರೆ. ಪಕ್ಷಕ್ಕೆ ಇವರ ಹೇಳಿಕೆಗಳಿಂದ ಡ್ಯಾಮೇಜ್ ಆಗ್ತಾ ಇದೆ. ಹೈಕಮಾಂಡ್ ಸೂಚನೆ ಇದ್ರೂ ಕೂಡ ಇವರು ಮಾತನ್ನ ನಿಲ್ಲಿಸ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪಿಸ್ತಾ, ಜೊತೆಗೆ ಪ್ರಮುಖವಾಗಿ KN ರಾಜಣ್ಣ ಇರಬಹುದು, ಜೊತೆಗೆ ಸತೀಶ್ ಜಾರಕಿಹೊಳಿ ಇರಬಹುದು, ಜೊತೆಗೆ ಜಮೀರ್ ಅಹಮದ್ ಸೇರಿದಂತೆ ಇನ್ನು ಪ್ರಮುಖವಾಗಿರ್ತಕ್ಕಂಥ ಏನು ಸಚಿವರುಗಳೇನಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಅನ್ನು ಕೂಡ ಅಲ್ಲಿ ಇಡುವಂತ ಕೆಲಸವನ್ನು ಕೂಡ ಮಾಡ್ಲಿಕ್ಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಕ್ಯಾಬಿನೆಟ್ ರೀಶಫಲ್ ಅನ್ನ ಮಾಡಲೇಬೇಕಾದಂತ ಒಂದು ಅನಿವಾರ್ಯತೆ ಬಗ್ಗೆಯೂ ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಸಿಎಂ ಬಣದ ಸಚಿವರುಗಳಿಗೆ ಟಕ್ಕರ್ ಕೊಡುವಂತ ಕೆಲಸವನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಪ್ರಮುಖವಾಗಿ ಹಿರಿಯ ಶಾಸಕರುಗಳ ಬೇಡಿಕೆ ಇದೆ ಅನ್ನುವಂಥದ್ದನ್ನ ಅಲ್ಲಿ ಬೇಡಿಕೆ ಇದೆ, ಅವರೆಲ್ಲರೂ ಕೂಡ ಸಚಿವರಾಗಬೇಕು ಅನ್ನುವಂಥ ಒಂದು ಇರಾದೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ ಅನ್ನ ರೀಶಫಲ್ ಮಾಡಲೇಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಡುವ ಮೂಲಕವಾಗಿ ಹೈಕಮಾಂಡ್ ನಲ್ಲಿ ಈ ಒಂದು ಪ್ರಮುಖವಾಗಿರ್ತಕ್ಕಂಥ KN ರಾಜಣ್ಣ ಇರಬಹುದು, ಇನ್ನಿತರ ಸಚಿವರುಗಳನ್ನ ಕೈ ಬಿಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಇಡ್ಲಿಕ್ಕಿದ್ದಾರೆ. ಜೊತೆಗೆ ಅದಾದ ನಂತರದಲ್ಲಿ ಏನು ಹಲವು ವಿಚಾರಗಳನ್ನ ಪ್ರಸ್ತಾಪವನ್ನು ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಪ್ರಮುಖವಾಗಿ ಕೆಪಿಸಿಸಿ ಪದಾಧಿಕಾರಿಗಳ ಬದಲಾವಣೆಯನ್ನು ಕೂಡ ಮಾಡಬೇಕಾಗಿದೆ. ಜೊತೆಗೆ ಸ್ಥಳೀಯ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷಕ್ಕೆ ಅನುಕೂಲ ಆಗಬೇಕು ಅಂತಂದ್ರೆ ಪಕ್ಷದಲ್ಲಿ ಈಗಾಗಲೇ ಇರುವಂತಹ ಪದಾಧಿಕಾರಿಗಳನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ಳಿಕ್ಕಿದ್ದಾರೆ. ಆ ಒಂದು 300 ಜನರ ಪಟ್ಟಿಯನ್ನು ಕೂಡ ತೆಗೆದುಕೊಂಡು ಹೋಗಿರ್ತಕ್ಕಂಥ ಸಿಎಂ ಡಿ ಕೆ ಶಿವಕುಮಾರ್ ತನ್ನ ಆಪ್ತರನ್ನೇ ಆ ಒಂದು ಪದಾಧಿಕಾರಿಗಳ ಪಟ್ಟಿಯಲ್ಲಿ ಸೇರಿಸುವ ಮೂಲಕವಾಗಿ ತನ್ನ ಪ್ರಾಬಲ್ಯವನ್ನು ಪಕ್ಷದಲ್ಲಿ ಹೆಚ್ಚಿಸಿಕೊಳ್ಳುವಂಥದ್ದು ಇರಬಹುದು. ಜೊತೆಗೆ ಇನ್ನಿತರ ಅಂದ್ರೆ ವಿರೋಧಿಗಳಿಗೆ ಒಂದು ಬಿಸಿ ಮುಟ್ಟಿಸುವಂತ ಕೆಲಸವನ್ನು ಕೂಡ ಹೈಕಮಾಂಡ್ ಮೂಲಕ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡು ದೆಹಲಿಯತ್ತ ತೆರಳಿರ್ತಕ್ಕಂಥದ್ದು. ಪೃಥ್ವಿ.